ಶ್ರೇಷ್ಠವಾಗಿರುವಂಥ ಈ ಜನ್ಮಕ್ಕೆ ಬಂದ ಮೇಲೆ ನಾವು ಮಾಡುವ ಕರ್ತವ್ಯ ಏನು ಅನ್ನೋದನ್ನು ಬಹಳ ಸುಂದರವಾಗಿ ನಮಗೆ ಎಷ್ಟು ಹೇಳಿದರೂ ಅದು ಕಡಿಮೆನೇ ಅಲ್ಲ. ನಾವು ಪ್ರಪಂಚದ ವ್ಯಾಮೋಹದೊಳಗೆ, ಸಂಸಾರದ ವ್ಯಾಮೋಹದೊಳಗೆ, ಬಲಿ ಒಳಗೆ ಸಿಕ್ಕು ಬಿಟ್ಟು ಅಂದಾಗ ಅದರಿಂದ ಹೊರಗೆ ಬರಬೇಕಾದ್ರೆ ಬಹಳ ಕಠಿಣ ಅದ. ಯಾಕಂತ ಕೇಳಿದರೆ ಸುಖದೊಳಗೆ ಎರಡು ರೀತಿ ಸುಖ ಇರ್ತಾವೆ. ಸುಖದೊಳಗೆ ಎರಡು ರೀತಿ ಸುಖ ಇರ್ತಾವೆ. ಅಧ್ಯಾತ್ಮದ ಸುಖನ ಬೇರೆ, ಪ್ರಾಪಂಚಿಕದ ಸುಖನ ಬೇರೆ. ಆ ಸುಖದೊಳಗೆ ಎರಡು ಥರ ಎಂಥವು ಅಂತ ಕೇಳಿದ್ರೆ ನೆನಪಿಟ್ಟುಕೋರಿ, ಒಂದು ರುಚಿಕರ, ಒಂದು ಹಿತಕರ. ಸ್ವಲ್ಪ ಶಾಸ್ತ್ರ ಕಡೆ ಲಕ್ಷ್ಯ ಕೊಡ್ರಿ. ಒಂದು ರುಚಿಕರ ಸುಖ ಅದ, ಒಂದು ಹಿತಕರ ಸುಖ ಅದ. ರುಚಿಕರ ಅಂದರೆ ಯಾವುದಕ್ಕೆ ಅನ್ನಬೇಕು, ಹಿತಕರ ಅಂದರೆ ಯಾವುದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ ಒಬ್ಬಗೆ ಆರಾಮಿಲ್ಲ, ಒಬ್ಬಗೆ ಫುಲ್ ಜ್ವರ ಬಂದಾವ. ಜ್ವರ ಬಂದಾಗ ಡಾಕ್ಟರ್ ಏನು ಹೇಳ್ತಾನೆ ರೀ, ಔಷಧ ತಗೋ, ಮಾತ್ರೆ ತಗೋ, ಗುಳಿಗೆ ತಗೋ ಅಂತ ಹೇಳ್ತಾನೆ. ಆದರೆ ಏನು ತಗೋಬೇಡ ಅಂತಾನವ, ಮೊಸರ, ಮಜ್ಜಿಗೆ, ಹುಳಿ, ಖಾರ, ಉಪ್ಪ ತಿನ್ನಬೇಡ ಅಂತ. ಎಷ್ಟು ಚಂದ ಅದ ಅಲ್ರಿ. ಆದರೆ ಆ ರೋಗಿಯ ಅಪೇಕ್ಷೆ ಯಾಕಡೆ ಇರ್ತದ ನೋಡಿರ್ಬೇಕಾರ. ಎಲ್ಲರಿಗೂ ಉರಿ ಬಂದು ಹೋಗ್ಯಾವ. ಯಾರು ಗಂಧ ಮಾಡತ್ತಾರ ಹೋಗ್ರಲ್ಲಿ. ನೀವು ಮಾಡಬೇಡ್ರಿ, ಅವ್ರು ಅರ್ಥ ಮಾಡಲಿ, ನಿಮ್ಮ ಚಲೋ ಆಕೈತಿ. ಡಾಕ್ಟರ್ ಅಂತಾನ, ತಮ್ಮ ಮೊಸರು ತಿನ್ನಬೇಡ, ಜ್ವರ ಹೆಚ್ಚಕ್ಕ, ಮಜ್ಜಿಗೆ ಕುಡಿಬೇಡ, ಇಂಥದ್ದು ತಿನ್ನಬೇಡ ಅಂತ ಪಥ್ಯ ಹೇಳ್ತಾನೆ. ಔಷಧ ತಗೋ ಅಂತ ಡಾಕ್ಟರ್ ಹೇಳ್ತಾನೆ. ಆದರೆ ರೋಗಿ ಅಂತಾನ, ಅವಾಗೇನು ಶಿಮಿ ಹತ್ತೈತಿ, ಔಷಧ ಶಿಮಿ ಹತ್ತೋದಿಲ್ಲ, ಅದು ಕೈ ಹತ್ತ. ಅವಂತಾನ ನನ್ನ ಬಾಯಿ ಹೊಲಸಾಗ್ಯದ, ಏನು ಕೊಡತ್ತಾನ್ರಿ, ಯವ್ವ ಬಾಯಿ ಹೊಲಸಾಗ್ಯದ, ಅಷ್ಟು ಮೊಸರ, ಹಿಂಡಿ ಶಿವಿ ಹಿಂತೈತೆ ಅವಾಗ. ಇವತ್ತಿಂದಾನ ಮೊಸರ, ಹಿಂಡಿ, ಖಾರ, ಉಪ್ಪ ಇಂಥದ ಬೇಡ್ತಾನೆ. ಇದು ಶಾಸ್ತ್ರ. ಇದು ಔಷಧ ಕೈ ಹತ್ತದ, ಮೊಸರ ಸಿಹಿ ಹತ್ತದ, ರುಚಿ ಹತ್ತದ. ಅದೇ ರೀತಿ ಆದರೆ ರುಚಿಕರ ಯಾವುದದ ರೀ, ಮೊಸರ ರುಚಿಕರ ಅದ, ಔಷಧ ಕಹಿ ಇದ್ರೂ ಹಿತಕರ ಅದ. ಹೌದನ್ನ ಹೇಳು. ಆ ಮೊಸರ ನಾಲಿಗೆಗೆ ರುಚಿ ಹತ್ತದ, ಆರೋಗ್ಯಕ್ಕೆ ಅಪಾಯಕಾರಿ ಅದ. ಔಷಧ ರುಚಿ ಹತ್ತೋದಿಲ್ಲ, ಆದರೆ ಆರೋಗ್ಯಕ್ಕೆ ಹಿತಕರ. ಹಂಗೆ ಈ ಜೀವನದೊಳಗೆ ಪ್ರಾಪಂಚಿಕ ನಾವೆಲ್ಲ ಭವಬಂಧನ ಸಂಸಾರದೊಳಗೆ ಬಿದ್ದೀವಲ್ಲ, ವಿಷಯದೊಳಗೆ ಬಿದ್ದೀವಲ್ಲ, ನಮಗೆ ಯಾವುದು ರುಚಿಕರ ಅದ ಅಂತ ಕೇಳಿದ್ರೆ ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ, ಹೆಣ್ಣು, ಹೊನ್ನು, ಮಣ್ಣು, ಇವೆಲ್ಲ ಈ ಪ್ರಪಂಚ, ಹೆಣ್ಣರು, ಮಕ್ಕಳು, ಗಂಡರು, ಇವೆಲ್ಲ ಹೇಗದಾವ ಅಂದ್ರೆ ರುಚಿಕರ ಅದಾವ. ಕೊನೆಗೇನು ಮಾಡ್ತಾವ್ರಿ, ಅವು ದುಃಖ ಕೊಡ್ತಾವ. ಆದರೆ ಈ ಅಧ್ಯಾತ್ಮ, ಈ ಪಾರಮಾರ್ಥ, ಅಧ್ಯಾತ್ಮ, ದೇವರು, ದಿಂಡ್ರ, ಧರ್ಮ, ಇದು ರುಚಿಕರ ಇಲ್ಲ, ಕೈ ಹತ್ತದ. ಆದರೆ ಇದು ಹಿತಕರದ, ಆರೋಗ್ಯಕರ ಜೀವನ ನಡೆಸುವಂಥದ್ದು ಔಷಧ ಯಾವುದು ಅಂದ್ರೆ ಅದು ಅಧ್ಯಾತ್ಮ, ಮಹತ್ವರ ಮಾತುಗಳು ಅನ್ನೋದನ್ನು ನೆನಪಿಟ್ಟು. ಅದು ಮೊಸರ ಸಿಮಿ ಹತ್ತೈತೆಲ್ಲ ಕರೆ, ದಸರತ್ ಮೊಸರು ಸಿಮಿ ಹತ್ತತೆಲ್ಲ ಕರೆ, ನಾಲಿಗೆ ಸಿಮಿ ಹತ್ತದ, ಆರೋಗ್ಯನ ಕೆಡಿಸಿಬಿಡ್ತದ. ಹಂಗೆ ಪ್ರಪಂಚ ನೋಡಾಕ ಸಿಮಿ ಹತ್ತದ, ಕೊನೆಗೆ ನಮಗೆ ದುಃಖಕ್ಕೆ ತಂದಿಡ್ತದೆ. ಯಾರು ಆರಾಮದಾರಿ ಎದ್ದು ನಿಂತು ಹೇಳ್ರಿ. ನಾವು ಸಂಪೂರ್ಣ ಆರಾಮದದಿವಂತ, ಪ್ರಪಂಚದೊಳಗೆ ಆರಾಮದದಿವಂತ ಯಾರು ಅಂತೀರಿ? ರೊಕ್ಕ ರಗಡದರಿ, ಚಂದನ ಹ್ಯಾಂತದಾಳ, ಚಂದನ ಮಕ್ಕಳದಾವ, ಚಂದನ ಗಂಡ ಅದಾನ,
ರೊಕ್ಕ ರಗಡದಾವೆಲ್ಲ ಕರೆ. ಏನು ಮಾಡೋದ್ರಿ ಅಜ್ಜಾರ, ಹಿಂಗ ಮಾಡ್ತಾವೆಲ್ಲ. ರಗಡ ಸಾವುಕಾರ ಬರ್ತಾವ, ರಾಜ ಮಹಾರಾಜರು ಬರ್ತಾವೆಲ್ಲ ಕರೆ. ಏನಿದ್ದು ಏನು ಮಾಡೋದೈತ್ರಿ? ಮನಸ್ಸಿಗೆ ಸಮಾಧಾನ ಇಲ್ಲ, ರುಚಿಕರ ಇದೆಲ್ಲ. ನಾ ಹೇಳಿದ್ದೇನೆ ನಿಮಗೊಮ್ಮೆ, ಕಬ್ಬ ಗೊತ್ತೈತೆ, ಕಬ್ಬ ಮ್ಯಾಲಿಂದ ತಿನ್ಕೊಂಡ ಬರ್ರಿ, ಮೊದಲು ಸೌಳು 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 ಹತ್ತೈತಿ, ಬಡ್ಡಿಗೆ ಬಂದಂಗ ರುಚಿ 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 ಹತ್ತೈತಿ. ಬಡ್ಡಿಂದ ತಿನ್ಕೋತ ಹೋಗ್ರಿ, ಬಡ್ಡಿಂದ ರುಚಿ ಹತ್ತೈತಿ, ಕೊನೆಗೆ ಬಂದ ಸೌಳು ಹೊತ್ತುದು ಯಾವುದು ಅಂದ ಪ್ರಪಂಚ. ಮೊದಲ ರುಚಿ ಹತ್ತಿದಂಗೆ ಆಕೈತಿ. ಹೆಂಗ್ರಿ? ಮೊದಲು ರುಚಿ ಹತ್ತಿದಂಗೆ ಬರ್ತಾ ಸೌಳ ಏನೈತಿ ರೀ ಸ್ವಾಮಿಗಳ? ಯಾಕಪ್ಪ ಮೊದಲು ಅನ್ಬೇಕಪ್ಪ, ಮದುವೆ ಆಗಿ 2 ಮಕ್ಕಳಾದ್ಮೇಲೆ ಅಂತ ಬರ್ತಾರೆ ನಮ್ಮಂತೀರಿ. ಏನೈತ್ರಿ ಅಪ್ಪಗಳು, ನೀವು ಭಾಳ ಪುಣ್ಯ ಮಾಡ್ಯಾರಿ, ನಿಮ್ಗೆ ಮಗ ಪಾಪ ಮಾಡಂತಿದ್ರಿ. ನಮಗಂತಾರೆ ಭಾಳ ಪುಣ್ಯ ಮಾಡ್ಯಾರಿ ಅಪ್ಪ ಅವ್ರ, ಈ ಸಂಸಾರದಾಗ ಬೀಳಿಲ್ರಿ, ಆರಾಮದಾರ ನೀವು, ನಿಮಗೆ ಯಾವ ಈ ಬ್ಯಾಡನ. ಈಗರೇ ಬುದ್ಧಿ ಬಂದೈತೆ, ಈಗರೇ ಮಠಕ್ಕೆ ಬರ್ರಿ. ಜಾತ್ರೆಯಾಗ 3 ದಿವಸ ನಿಂದ್ರಂದ್ರೆ ಆಗೋದಿಲ್ಲ, ಬಂದು ಗಂಟೆ ಬಡದು ಕಾಯಿ ಹೊಡೆಸ್ಕೊಂಡು ಹೋಗಿ ಬಿಡ್ತೀರಿ. ಯಾಕಂದ್ರೆ ಅಂತಾರ ಅವ್ರು. ಏನು ಮಾಡೋದ್ರಿ ಅಜ್ಜಾರ, ಮನೆ ಕಡೆ ನಮ್ಮ ಮುಂದೆ ಅನ್ನೋದು ಏನೈತ್ರಿ ಈ ಸಂಸಾರದೊಳಗೆ? ಎಲ್ಲ ಮನೆ ಕಡೆ ಭಾಳ ತೊಂದರೆ ಐತ್ರಿ ಅಂತೀರಿಲ್ಲ ನೀವು. ಮಠಕ್ಕೆ ಬಂದಾಗ ಇದನ್ನ ಅಂತೀರಿ ನೀವು, ಇನ್ನೊಂದು ದಿವಸ ಇರಪ್ಪ, ಇನ್ನೊಂದು 2 ದಿವಸ ಇರ್ರಿ ಅಂದ ಕೂಡಲೇ ಇಲ್ರಿ ಮನೆ ಕಡೆ ಭಾಳ ತೊಂದರೆ ಐತ್ರಿ, ಹೋಗ್ಬೇಕು. ತೊಂದರೆ ಇದ್ದಾರೆ ಯಾಕೆ ಹೋಗ್ಬೇಕಪ್ಪ? ಎಷ್ಟು ಶಾನ್ಯಾರದಾರ ನೀವು, ನೀವೇ ಹೇಳ್ತೀರಿ ನಮಗೆ, ಹಿಂಗತ್ತಾರ ನಮಗೆ. ಇಲ್ರಿ ಹೋಗಬೇಕಾಗಿತ್ತು ರೀ, ಯಾಕಂದ್ರೆ ಮನೆ ಕಡೆ ತೊಂದರೆ ಐತಿರ್ತ. ಮತ್ತು ತೊಂದರೆ ಇದ್ದಾರೆ ಯಾಕೆ ಹೋಗ್ಬೇಕು? ಚಲೋ ಇದ್ದಾರೆ ಮಠದಾಗ ಆರಾಮ ಇರ್ಬೇಕು. ಇಲ್ರಿ ಭಾಳ ತೊಂದರೆ ಐತೆ ಅಂತ ತಿಳಿದು ಹೊಕ್ಕಿರಿ ಅಂದ್ರೆ ನಾವಿನ್ನೇನು ಅನ್ಬೇಕು? ನಿಮಗೆ ಶಾನ್ಯಾರ ಅನ್ಬೇಕು, ಏನು ಹುಚ್ಚರು ಅನ್ಬೇಕು? ಅದು ಮೊದಲು ಏನಂದ್ರೆ ಕಬ್ಬು ಭಾಳ ರುಚಿ ಹತ್ತದ, ಬಡ್ಡಿಂದ ತಿನ್ಕೋತ ಹೋದ್ರೆ ಕೊನೆಗೆ ಬಂದು ಇದು ಸಂಸಾರ. ಮೊದಲು ಭಾಳ ಚಂದ ಕಾಣಿಸ್ತಾ ಇತ್ತು, ಹಿರಿಯಾರು ಗಂಟು ಬೀಳ್ತಾನೆ, ಅವು ಅಪ್ಪ ಗಂಟು ಬೀಳ್ತಾಳೆ. ಕಕ್ಕ ಯಪ್ಪ ಯವ್ವ ಅಪ್ಪಾಗ ಹೇಳು, ಏನು ನೋಡ ಮಗ್ಗಲದವ 2 ಹಡದಾನ ನನಗೂ ಲಗುಟ್ಟು ಮದುವೆ ಮಾಡ ಅಂತಾರ. ಮದುವೆ ಆದ ಕೂಡಲೇ ಬಂದು ಕೂಡಲೇ ಏನೋಪ್ಪ ಹೇಳ್ತಾನ ಮೇಲೆ ನಿಮಗೆ ಅವತ್ತಂಗೆ ನಿನ್ನ ಬಿಟ್ಟ 1 ನಿಮಿಷ ಇರಾಕಾಗೋದಿಲ್ಲ. ಅವು ನೋಡ್ಬೇಕು, ಮದುವೆಯಾಗ ಭಾಳ ಹುರುಪಿರ್ತಾವೆ, ಒಂದೇ ಬಾಟ್ಲದಾಗ ಏನೇನು ಮಾಡಿ ಕುಡಿಯಾಕತ್ತಿರ್ತಾವೆ. ಒಂದೇ ಬಾಟ್ಲದಾಗ 2 ಪಾಯಪ್ ಹಾಕೊಂಡು ಅದು ಜಗ್ತಾವ, ತುತ್ತು ಹಾಕ್ತಾವ. ನಿನ್ನ ಬಿಟ್ಟು 1 ನಿಮಿಷ ಇರಾಕಾಗೋದಿಲ್ಲ. ಅದು ಓದ್ತತಿ. ಹೌದು ರೀ, ನೀವು ಎಲ್ಲಿ ಹೋಗ್ಬೇಡ್ರಿ, ಮಠ ದೇವರ ಪ್ರವಚನ ಇಲ್ಲೇ ಇರ್ರಿ, ಯಾಕಂದ್ರೆ ನೀವಿಲ್ಲದ ನನಗೆ ಇರೋಕ್ಕಾಗೋದಿಲ್ಲ. ಅದು ಓದ್ತೈತೆ 1 2 ಆದ ಕೂಡಲೇ ಇಲ್ಲದ್ರೆ ಈ ಮನ್ಯಾಗ ನೀರಿರ್ಬೇಕು. 5 ನಿಮಿಷ ಬಿಟ್ಟು ಇರೋದಿಲ್ಲ ಅನ್ನೋ ಮನುಷ್ಯ ಮದುವೆ ಆಗಿ 2 ಮಕ್ಕಳಾದ ಕೂಡಲೇ ಬೇಕಾರೆ ಈ ಮನ್ಯಾಗ ನಾ ಇರಬೇಕು, ನೀ ಇರಬೇಕು. ಇದು ಕಬ್ಬು ಬಡ್ಡಿಂದ ತಿಂದಂಗ. ನಿನಗೇನು ಹುರುಪತ್ತು ಯಪ್ಪ? ಈಗ ಇದು ಬಡ್ಡಿಂಗ ತಿಂದಾಗ ಮೊದಲು ರುಚಿ ಹತ್ತದ. ಕಮಲಮುಖಿ ಅತಾನತ್ತ, ವರ್ಣನ ಮಾಡ್ತಾನತ್ತ. ಕಮಲಮುಖಿ ಅತಾನತ್ತ. ಮುಂದೆ ಬರ್ತಾವ ಜ್ವಾಲಾಮುಖಿ. ಮೊದಲು ಕಮಲಮುಖಿ,
ಜ್ವಾಲಾಮುಖಿ ಇಷ್ಟದ ರೀ ಪ್ರಪಂಚ, ಇಷ್ಟದ. ಇದು ರುಚಿಕಾರ, ಮೊದಲು ರುಚಿ ಹತ್ತದ, ಬರ್ಬರ್ತಾ ಆರೋಗ್ಯಕ್ಕೆ. ಪಾರಮಾರ್ಥ ಹಂಗಲ್ಲ, ಅಧ್ಯಾತ್ಮ ಹಂಗಲ್ಲ, ಧರ್ಮ ಹಂಗಲ್ಲ. ಮ್ಯಾಲಿಂದ ಕಬ್ಬು ಮ್ಯಾಲಿಂದ ತಿನ್ಕೋತ ಬಂದ. ಮೊದಲು ಸಪ್ಪಗತ್ತೈತೆ, ಬಿಡನೇನೆ ಎಲ್ಲಿ ಸ್ವಾಮಿ, ಎಲ್ಲಿ ಮಠ, ದೇಸಾರ್ಗೊಂದು ಹುಚ್ಚಿಡದೈತಿ, ಅದ್ರ ಬೆನ್ನು ಇವು ಹೊತ್ತಾವ, ಇವು ಹುಚ್ಚದಾವ. ಎಲ್ಲಿ ದೇವರ, ಎಲ್ಲಿ ಕಮಲೇಶ್ವರ, ಎಲ್ಲಿ ಶಾಸ್ತ್ರ, ಎಲ್ಲಿ ಪುರಾಣ ಅಂತಾವ. ಅವ್ರನ್ನ ಒತ್ತಾಯ ಮಾಡ್ಕೊಂಡು ತಂದು ಹಚ್ಚಿ ನೋಡ್ರಿ, ಮುಂದೆ ಬಿಡಂದ್ರು ಬಿಡುದಿಲ್ಲ. ಯಾಕಂದ್ರೆ ಮೊದಲು ಸಪ್ಪಗೆ ಸೌಳು ಕಬ್ಬ ಹತ್ತಿದಂಗೆ ಮ್ಯಾಲಿಂದ ತಿನ್ಕೋತಾವ. ಒಮ್ಮೆ ಅಧ್ಯಾತ್ಮದ ರುಚಿ ಹತ್ತಿತು ಅಂತ ಕೇಳಿದ್ರೆ ಆಗ ಅನಿಸ್ತದ ಜೀವನದೊಳಗೆ ಅಧ್ಯಾತ್ಮದಂಥ ಸುಖಾನ ಎಲ್ಲೂ ಇಲ್ಲ ಅಂತ. ಇದ್ರ ಶಿವಿ ಹತ್ತದ, ನಿಮಗೆ ಹತ್ತಿ ಬಿಟ್ಟೈತಿ ನೋಡಿ, ಪಕ್ಕ ಹತ್ತೈತಿ ನಿಮಗೆಲ್ಲರಿಗೂ. ಕಮಲೇಶ್ವರನ ಭಕ್ತರಿಗೆ ಯಾಕಂತ ಕೇಳಿದ್ರೆ ಪ್ರಪಂಚ ಇವತ್ತು ಧಾರಾವಾಹಿ ಅದಾವ, ಟಿ ವಿ ಅದಾವ, ಎಲ್ಲ ವ್ಯವಸ್ಥೆ ಇದ್ದರೂ 8 ಗಂಟೆ ಆಯ್ತು ಅಂದರೆ ಏನೋ ಕಳ್ಕೊಂಡಾಗ್ತದ ಅಂಥೇಳಿ ಓಡೋಡಿ ಬರ್ತಿರಲ್ಲ. ಇದು ಅಧ್ಯಾತ್ಮದ ರುಚಿ ಹತ್ತಿದವರು ಬಳಗ, ನಮ್ಮ ಬಳಗ ಇದು. ಇದು ಅನುಭಾವದಡಗಿಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ. ಎಂಥಾದ್ರಿ ಅಡಿಗೆದು ಒಲೆಯೊಳಗೆ ಅಟ್ಟುಂಬರೆ ಹೊಗೆಯುಂಟು ಧಗೆಯುಂಟು. ಒಲೆ ಒಳಗೆ ಅಡುಗೆ ಮಾಡ್ತಿರಲ್ಲ, ಒಲೆಯಾಗ ಅಲ್ಲಿ ಹೊಗೆ ಧಗೆ ಬರ್ತದೆ. ಈಗ ಗ್ಯಾಸ್ ಮೇಲೆ ಮಾಡ್ತೀರಿ ಬಿಡು, ಹೊಗೆ ಧಗೆ ಕಾವಿರ್ತದ. ಅಡುಗೆ ಮಾಡಕತ್ತರ ಹೊಗೆಯುಂಟು ಧಗೆಯುಂಟು. ಎಲ್ಲಿ ಊಟ ಮಾಡಿದ್ರ ರೀ, ಅಡುಗೆ ಮಾಡಿದ್ರೆ ಒಲೆಯೊಳಗೆ ಅಟ್ಟು ಉಂಬರೆ ಹೊಗೆಯುಂಟು ಧಗೆಯುಂಟು. ತಲೆಯೊಳಗೆ ಅಟ್ಟು ಉಂಬರೆ ಹೊಗೆಯಿಲ್ಲ ಧಗೆಯಿಲ್ಲ. ಇವತ್ತು ನೀವು ಅಡುಗೆ ಮಾಡಕತ್ತೀರಿ, ಆ ಅಡುಗೆ ಎಲ್ಲ ಇಲ್ಲೆಲ್ಲ ಕುಂತು ಅಧ್ಯಾತ್ಮದ ಅನುಭಾವದಡಗಿಯ ಮಾಡಿ. ಇದು ತಲೆ ಒಳಗೆ ಅಟ್ಟುಂಬುವಂಥ ಒಲೆ ಒಳಗಲ್ಲ. ಈಗ ನಾವು ನೀವೆಲ್ಲ ಮಾಡುವ ಅಡುಗೆ ಅಂಥದ್ದು ಅಂದ್ರೆ ತಲೆ ಒಳಗೆ ಅಟ್ಟುಂಬುವ ಅಡುಗೆ, ಹೊಗೆ ಇಲ್ಲ ಧಗೆ ಇಲ್ಲ, ಆನಂದವೇ ಆನಂದ, ಪರಮಾನಂದ. ಹೌದಲ್ಲ? ಎಷ್ಟು ಆನಂದ ಇದೆ ರೀ ಇವತ್ತು. ಈ ಆನಂದ, ಈ ಸುಖ, ಈ ನೆಮ್ಮದಿ ನಿಮ್ಮ ಮನೆಯೊಳಗೆ ಸಿಗುತ್ತದೇನು ಅಂತ ಕೇಳಿದ್ರೆ, ಕೋಟಿ ಕೊಟ್ಟರು ಕಷ್ಟ ಕಳೆಯುವುದಿಲ್ಲ. ಕೋಟಿ ಹಣ ಇದ್ದಿರ್ಬೇಕು, ಮಹಡಿ ಮೇಲೆ ಮಹಡಿ ಇದ್ದಿರ್ಬೇಕು, ಹೆಂಡ್ರು ಮಕ್ಕಳು ಸಂಸಾರ ಏನೋ ಚಂದದ ಅಂದ್ರೂ ಮನುಷ್ಯನಿಗೆ ಶಾಂತಿ ಸಮಾಧಾನ ಅನ್ನೋದು ಎಲ್ಲೂ ಸಿಗೋದು. ಯಾರೇ ಭೇಟಿ ಆಗಿದ್ರೆ ನೋಡ್ರಿ ನೀವು ಬೇಕಾರೆ ಸಂಕೇಶ್ವರದಾಗ ಗಂಡು ಇಂಗ್ಲೀಷಾಗ ಭೇಟಿಯಾಗಿ ನಮಸ್ಕಾರ ಸಾವುಕಾರ್ರಿ ಆರಾಮ ಅನ್ನೋದು ಕೂಡಲೇ ಸುಮ್ಕ ಆರಾಮತ್ತಾವ. ಸಾವುಕಾರ ಯಾರೇ ಭೇಟಿ ಆಗಿರ್ಬೇಕು, ನೀವು ಭೇಟಿ ಆದ ಕೂಡಲೇ ಮಾತಾಡ್ಸೋದು, ನಮಸ್ಕಾರ ರೀ, ಈ ಕಡೆ ಬಂದ್ರಿ, ಆರಾಮ್ರಿ ಹತ್ತಿರಿಲ್ಲ ನೀವು, ಆರಾಮ್ರಿ ಮೊದಲು ಅಡ್ಡ ಇದು ಆರಾಮ ಕೇಳ್ಬೇಕಾರ ಅವನು. ಸಾವುಕಾರ ಆರಾಮ್ರಿ, ಆರಾಮ್ರಿ, ಈ ಕಡೆ ಹೋಗಿದ್ರಿ, ದವಾಖಾನಿಗೆ ಹೋಗಿದ್ರಿ. ಮಾತಾಡೋಕೆ ಆರಾಮೈತಿ. ಇದು ಪ್ರಪಂಚ ಮಾತಾಡೋಕೆ ಆರಾಮೈತಿ, ನೋಡೋಕೆ ಆರಾಮ ಅನ್ನಿಸ್ತದೆ. ವಿಚಾರ ಮಾಡಿದ್ರೆ ದುಃಖವೇ ದುಃಖ. ಎಷ್ಟು ಚಂದ ದುಃಖಗಳನ್ನು ಬರೆದಾರ. ನಾವು ತಿಳ್ಕೊಂಡಿವಿ ಪುಣ್ಯಾತ್ಮರೇ, ನಮ್ಮ ಜೀವನದೊಳಗೆ ಎಲ್ಲೋ 1-2 ದುಃಖ ಅದಾವಂತ ನಾವು ತಿಳ್ಕೊಂಡಿವಿ. ದೊಡ್ಡವರು ಮಹಾತ್ಮರು ಹೇಳ್ತಾರೆ, ಭಾಳ ಅದಾವ ದುಃಖ. ಸ್ವಲ್ಪ ವಿಚಾರ ಮಾಡಿಲ್ಲ, ನಾವು ಕುಂತು ವಿಚಾರ ಮಾಡಿಲ್ಲ. ಅದೊಂದು ದುಃಖ ಬಂದು ಕೂಡಲೇ ದೇವರಲ್ಲಿ ಬಡ್ಕೋತೇವೆ, ಅದು ಹೋಗಿ ಬಿಡ್ತೈತೆ. ಹಿಂಗೆ ಅನ್ಕೊಡ್ದು ಮತ್ತೊಂದು ದುಃಖ ಬರ್ತೈತೆ. ಲೆಕ್ಕ ಮಾಡಿಲ್ಲ ನಾವು. ನಿಜವನ್ನ ಶಿವಯೋಗಿಗಳು ಲೆಕ್ಕ ಮಾಡಿದರು. ಭಗವಂತನಲ್ಲಿ ಬೇಡ್ಕೊಂಡ್ರು, ಹೇ ಶಂಕರ ನೋಡು ನೀ ಎನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದೊಳ್ಳ ಅಭಯವಿತ್ತು ಶಂಕರ. ದೇವರಲ್ಲಿ ಬೇಡ್ಕೊತಾರ, ಭಗವಂತ ನನ್ನ ಜೀವನದೊಳಗೆ ಬರುವಂಥ ದುಃಖಗಳ ಭಾಳ ಅದಾವು ಪರಮಾತ್ಮ, ಅದನ್ನು ನೀನ ಬಗೆಹರಿಸ್ಬೇಕಪ್ಪ, ಯಾರಿಂದನ ಆಗೋದು. ಏನೇನು ದುಃಖ ಅದಾವ್ರಿ? 1-2 ದುಃಖ ಹೇಳಿದ್ರು. ಹಸಿವು ತೃಷೆಗಳ ಬಾಧೆ. ಹಸಿವು ಇದು ದುಃಖ ಅಲ್ಲ. 1 ತಾಸು 2 ತಾಸು ಹೆಚ್ಚ ಕಡಿಮೆ ಆತಂದ್ರೆ ಹೆಣ ಎತ್ತಬೇಕಲ್ಲ. ಇದನ್ನು ತುತ್ತೊಂದು ಗಳಿಗೆ ತಡೆದರೆ ಎತ್ತಬೇಕೆಂದ ಸರ್ವಜ್ಞ. ಇದು ಒಂದು ದುಃಖ. ಹಸಿವು ತೃಷೆಗಳ ನೀರಡಿಕೆ ಒಂದು ದುಃಖ. ವ್ಯಸನ ವೇಳರ ಬಾಧೆ 1-2 ಚಿಂತೆ
ಅನುಗಾಲವು ಚಿಂತೆ ಈ ಜೀವಕ್ಕೆ ಮನವು ಶ್ರೀರಂಗನೋಳ್ ನೆಲೆಸುವತನ.